ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಿಂದುವು ಕೇವಲ ಸಿದ್ಧಾಂತ ಮತ್ತು ಪದಗಳ ಆಧಾರದ ಮೇಲೆಯೇ ಜೀವಿಸಲಿಚ್ಛಿಸುವುದಿಲ್ಲ. ಯಾವುದಾದರೂ ಅತೀಂದ್ರಿಯ ಅನುಭವವಿದ್ದರೆ ಅದನ್ನು ಪಡೆಯಲೆತ್ನಿಸುವನು. ಪಂಚಭೌತಿಕವಲ್ಲದ ಆತ್ಮ ಯಾವುದಾದರೂ ತನ್ನಲ್ಲಿದ್ದರೆ, ಸರ್ವವ್ಯಾಪಿಯಾದ ದಯಾಮಯನಾದ ತಂದೆ ಇದ್ದರೆ ನೇರವಾಗಿ ಅವನ ಬಳಿಗೆ ಹೋಗಲಾಶಿಸುವನು. ಪ್ರತ್ಯಕ್ಷ ಅವನನ್ನು ನೋಡಿದಾಗ ಮಾತ್ರ ಸಂಶಯಗಳೆಲ್ಲ ನಾಶವಾಗಬೇಕಾದರೆ ಆತ್ಮ, ಬ್ರಹ್ಮ ಇವುಗಳ ವಿಷಯದಲ್ಲಿ ಇಂದು ಕೊಡುವ ವಿವರಣೆಯೇ ನಾನು ಆತ್ಮನನ್ನು ನೋಡಿರುವೆನು, ದೇವರನ್ನು ನೋಡಿರುವೆನು ಎಂಬುದು. ಕ್ರಿಸ್ತನ ನುಡಿಗಳನ್ನು ನೆನಪಿನಲ್ಲಿಡಿ, ಕೇಳಿ ಅದು ದೊರಕುವುದು, ಅರಸಿ ಅದು ಸಿಕ್ಕುವುದು, ಅದಕ್ಕಾಗಿ ಬಾಗಿಲು ತಟ್ಟಿ ಅದು ತೆಗೆಯುವುದು. ಈ ವಾಕ್ಯ ಅಕ್ಷರಶಃ ಸತ್ಯ, ಕಲ್ಪನೆಯಲ್ಲ, ಮಾತಿನ ಚಮತ್ಕಾರವಲ್ಲ. ಪ್ರಪಂಚಕ್ಕೆ ಬಂದ ಶ್ರೇಷ್ಠ ವ್ಯಕ್ತಿಯೊಬ್ಬನ ಬಾಳಿನ ಉಸಿರಾಗಿತ್ತು ಇದು. ತಾನೇ ಭಗವಂತನನ್ನು ಅನುಭವಿಸಿ ಸಾಕ್ಷಾತ್ಕಾರ ಮಾಡಿಕೊಂಡವನು ಇವನು. ನೀವು ಎದುರಿಗಿರುವ ಕಟ್ಟಡವನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ದೇವರೊಂದಿಗೆ ಬಾಳಿದವನು, ಅವನೊಡನೆ ಮಾತುಕತೆಯಾಡಿದವನು ಇವನು. ಪ್ರಕೃತಿ ನಿಯಮ ಎಲ್ಲ ಕಡೆಯಲ್ಲಿಯೂ ಒಂದೇ ಸಮನಾಗಿ ಕೆಲಸ ಮಾಡುತ್ತಿದ್ದರೆ ಸಮಷ್ಟಿ ಹೇಗೆ ರಚಿತವಾಗಿದೆಯೋ ಅದರಂತೆಯೇ ಅದರ ಭಾಗಗಳು ಕೂಡ ರಚಿತವಾಗಿರಬೇಕು. ಇದರಂತೆಯೇ ಯಾವುದನ್ನು ನಮ್ಮ ಸ್ಥೂಲ ಪ್ರಪಂಚವೆಂದು ಕರೆಯುವೆವೋ ಅದರ ಹಿಂದೆ ಸೂಕ್ಷ್ಮ ಪ್ರಪಂಚವೊಂದು ಇರಬೇಕು. ಅದನ್ನೇ ನಾವು ಆಲೋಚನೆ ಎಂದು ಕರೆಯುವುದು. ಈ ಆಲೋಚನೆಯನ್ನೆಲ್ಲ ಮಾಡುವವನು, ಇದನ್ನೆಲ್ಲ ಆಳುವವನೊಬ್ಬ ಇರಬೇಕು. ಅವನೇ ವಿಶ್ವೇಶ್ವರ. ಪ್ರತಿಯೊಂದು ಮನಸ್ಸು ಮತ್ತು ದೇಹದ ಹಿಂದೆ ಇರುವುದೇ ಪ್ರತ್ಯಗಾತ್ಮ. ಯಾವುದು ಇಡೀ ವಿಶ್ವದ ಹಿಂದೆ ಇರುವುದೋ ಅದನ್ನು ನಡೆಸುತ್ತಿರುವುದೋ ಅವನೇ ಈಶ್ವರ. ತತ್ವ ಏನಾದರೂ ಹೇಳಲಿ, ದರ್ಶನಗಳು ಏನಾದರೂ ಹೇಳಲಿ, ಎಲ್ಲಿಯವರೆಗೆ ಮೃತ್ಯು ಎಂಬುದು ಪ್ರಪಂಚದಲ್ಲಿ ಇದೆಯೋ, ಎಲ್ಲಿಯವರೆಗೆ ಮಾನವ ಹೃದಯದಲ್ಲಿ ದೌರ್ಬಲ್ಯ ಎಂಬುದು ಇದೆಯೋ, ಹತಾಶನಾಗಿ ನಿರುತ್ಸಾಹಿಯಾದಾಗ ನನ್ನನ್ನು ಉದ್ಧರಿಸು ಎಂಬ ಮೊರೆ ಹೇಳುವುದೋ, ಅಲ್ಲಿಯವರೆಗೆ ಒಬ್ಬ ಭಗವಂತನಲ್ಲಿ ಶ್ರದ್ಧೆ ಇದ್ದೇ ಇರುವುದು. ಮಗು ಹುಟ್ಟಿದ ತಕ್ಷಣವೇ ನಿಯಮಕ್ಕೆ ವಿರೋಧವಾಗಿ ದಂಗೆ ಏಳುವುದು. ಅದರ ಮೊದಲ ಮಾತೆ ಅಳು. ತಾನು ಬಿದ್ದ ಬಂಧನಕ್ಕೆ ವಿರೋಧಿಸುವುದು ಮುಕ್ತನಾಗಬೇಕೆಂಬ ಹಂಬಲವೇ ನಿತ್ಯ ಸ್ವತಂತ್ರನಾದ ಒಬ್ಬನೇ ಪರಮೇಶ್ವರನಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದು. ಮಾನವ ಸ್ವಭಾವದಲ್ಲಿ ಭಗವದ್ಭಾವನೆ ಎಂಬುದು ಒಂದು ಮೂಲ ವಸ್ತು. ವೇದಾಂತದಲ್ಲಿ ಮನಸ್ಸು ಕಲ್ಪಿಸಿಕೊಳ್ಳಬಲ್ಲಂತಹ ಒಂದು ಶ್ರೇಷ್ಠ ಭಗವದ್ಭಾವನೆಯ ಸಚ್ಚಿದಾನಂದ ಎಂಬುದು. ಇದು ಜ್ಞಾನಸಾರ, ಸ್ವಭಾವತಃ ಆನಂದದ ಸಾರವೂ ಆಗಿದೆ. ಇಡೀ ಪ್ರಕೃತಿಯೇ ಭಗವಂತನ ಪೂಜೆಯಂತೆ ಇದೆ. ಎಲ್ಲಿ ಚೇತನವಿದೆಯೋ ಅಲ್ಲಿ ಸ್ವಾತಂತ್ರ್ಯಾನ್ವೇಷಣೆ ಇದೆ. ಆ ಸ್ವಾತಂತ್ರ್ಯವೇ ದೇವರು. ಪೊಲೀಸಿನವನಿಂದ ಅಟ್ಟಿಸಿಕೊಂಡು ಬಂದ ಕಳ್ಳನಂತೆ ನಾವು ಪ್ರಪಂಚದಲ್ಲಿ ಹೋಗುತ್ತಿರುವೆವು. ಸೌಂದರ್ಯದ ಮಿಂಚು ನೋಟವೊಂದೇ ನಮಗೆ ಕಾಣುತ್ತಿರುವುದು. ನಮ್ಮನ್ನು ಬಾಧಿಸುತ್ತಿರುವ ಅಂಜಿಕೆಯೆಲ್ಲ ಬರುವುದು ನಾವು ಜಡವನ್ನು ನಂಬುವುದರಿಂದ. ವಸ್ತುವಿನ ಸತ್ಯತೆ ಇರುವುದು ಅದರ ಹಿಂದೆ ಇರುವ ಮನಸ್ಸಿನಿಂದ. ಪ್ರಕೃತಿಯ ಮೂಲಕ ನಮಗೆ ಕಾಣುತ್ತಿರುವುದೇ ದೇವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.